ಕರಾವಳಿಯಲ್ಲಿ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದಿದೆ. ಇನ್ಸ್ಟಾಗ್ರಾಂ ಫ್ರೆಂಡ್ ಜೊತೆ ಹೋದವಳ ಮೇಲೆಯೇ ಕಾಮುಕ ಅಟ್ಟಹಾಸ ಮೆರೆದಿದ್ದಾನೆ. ಹೀಗಾಗಿ ಕಾರ್ಕಳದಲ್ಲಿ ಲವ್ ಜಿಹಾದ್ ಬೆಂಕಿ ಹೊತ್ತಿ ಉರಿತಿದೆ. ಯುವತಿಯ ಮೇಲೆ ಅತ್ಯಾಚಾರವನ್ನ ಮಾಡಿರುವಂತ ಪ್ರಕರಣ ಅತ್ಯಂತ ಖಂಡನೀಯವಾದಂತ ಪೈಶಾಚಿಕವಾದಂತ ಕೃತ್ಯ ಇದು. ಒಂದು ಲವ್ ಜಿಹಾದ್ ಆಗ್ತಾ ಇರುವಂತದ್ದು ನಮ್ಮ ಹಿಂದೂ ಯುವತಿಯರನ್ನೇ. ಕರಾವಳಿಯಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಮತ್ತು ಬರೋ ಔಷಧಿ ಮಿಕ್ಸ್ ಮಾಡಿ ಅಟ್ಟಹಾಸ. ಇದಕ್ಕೆ ಹೇಳೋದು, ಗೊತ್ತು ಪರಿಚಯ ಇಲ್ಲದವರ ಜೊತೆ ಸ್ನೇಹ ಬೆಳೆಸೋದಕ್ಕೂ ಮೊದಲು 10 ಬಾರಿ ಯೋಚನೆ ಮಾಡಿ ಅಂತ. ಸೋಷಿಯಲ್ ಮೀಡಿಯಾ ಯುಗ ಶುರುವಾದ ಮೇಲಂತೂ ಜನರ ಲೈಫು ಸ್ಟೈಲೇ ಬದಲಾಗ್ತಾ ಇದೆ. ಕಾರ್ಕಳದ ಯುವತಿಗೆ 3 ತಿಂಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಅಲ್ತಾಫ್ ಅನ್ನೋನ ಪರಿಚಯವಾಗಿತ್ತು. ಹಾಯ್ ಬಾಯ್ ಅಂತ ಶುರುವಾದಂಥ ಮೆಸೇಜ್ ಇಬ್ಬರ ಸ್ನೇಹವನ್ನ ಇನ್ನಷ್ಟು ಗಟ್ಟಿ ಮಾಡಿತ್ತು. ಇದೇ ಸಲುಗೆಯಲ್ಲೇ ಇಬ್ಬರು ಭೇಟಿಯನ್ನ ಮಾಡಿದ್ದಾರೆ. ಕೊನೆಗೆ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಈ ವೇಳೆ ಸವೇರಾ ಅನ್ನೋ ಸ್ನೇಹಿತ ಬಿಯರ್ ಬಾಟಲ್ ಅನ್ನ ತಂದುಕೊಟ್ಟಿದ್ದಾನೆ. ಅದಕ್ಕೆ ಮತ್ತು ಬರುವಂತ ಔಷಧಿಯನ್ನ ಹಾಕಿದಂತ ಪಾಪಿ ಸ್ನೇಹಿತೆ ಅನ್ನೋದನ್ನ ಕೂಡ ಮರೆತು ಹುರಿದು ಮುಕ್ಕಿದ್ದಾನೆ. ವಿಕ್ಟಿಮ್ ಮತ್ತೆ ಅಕ್ಯೂಸ್ಡ್ 3 ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರೋಕ್ಕೆ ಹೇಳ್ತಾ ಇದ್ದಾನೆ, ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ. ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ. ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ. ಯಾವಾಗ ಕರಾವಳಿಯಲ್ಲಿ ಗ್ಯಾಂಗ್ ರೇಪ್ ಸದ್ದು ಮಾಡ್ತೋ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸಂತ್ರಸ್ತೆಯ ಹೇಳಿಕೆ ದಾಖಲು ಮಾಡಿಕೊಂಡು ಇನ್ನಿಬ್ಬರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ದಾಖಲಾಗಿರುವಂತ ಎಫ್ಐಆರ್ನಲ್ಲಿ ಏನೆಲ್ಲ ದಾಖಲಿಸಿದ್ದಾರೆ ಅಂತ ನೋಡೋದಾದ್ರೆ, ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಅಯ್ಯಪ್ಪ ನಗರದ ಜೇನು ಕೃಷಿ ಸ್ಥಳದಲ್ಲಿ ಯುವಕ ಯುವತಿ ಭೇಟಿಯಾಗಿದ್ದಾರೆ. ನಂತರ ಬಿಳಿ ಬಣ್ಣದ ಕಾರಿನಲ್ಲಿ ಬಲವಂತವಾಗಿ ಅಲ್ತಾಫ್ ಕರ್ಕೊಂಡು ಹೋಗಿದ್ದಾನೆ. ಕೌಡೂರು ಗ್ರಾಮದ ರಂಗನ ಪಲ್ಕೆ ಕಾಡಿಗೆ ಅಲ್ತಾಫ್ ಕರೆದೊಯ್ತಾ ಇದ್ದಂತೆ ಇಬ್ಬರು ಬಿಯರ್ ತಂದು ಕೊಟ್ಟಿದ್ದಾರೆ. ಈ ವೇಳೆ ಬಿಯರ್ಗೆ ಮಾದಕ ವಸ್ತು ಬೆರೆಸಿ ಬಲವಂತವಾಗಿ ಕುಡಿಸಿದ್ದಾರೆ. ಯುವತಿ ಪ್ರಜ್ಞೆ ತಪ್ಪಿದಾಗ ಅತ್ಯಾಚಾರವೆಸಗಿದ್ದಾನೆ ಅಂತ ಎಫ್ಐಆರ್ ದಾಖಲಾಗಿದೆ. ಕಾರ್ಕಳದಲ್ಲಿ ಅತ್ಯಾಚಾರ ನಡೆದಿದ್ದು, ಅತ್ಯಾಚಾರ ಪ್ರಕರಣದಲ್ಲಿ ಉಪಯೋಗಿಸಿದಂಥ ಕಾರು ಇದಾಗ್ತಿತ್ತು. ಈಗ ಪೊಲೀಸರು ಈ ಕಾರನ್ನ ಸೀಸ್ ಮಾಡಿದ್ರು. ಗಾಡಿಯ ಒಳಗೆ ಮತ್ತಾಗಿರುವಂಥ ಯುವತಿಯ ಮತ್ತನ್ನು ಇಳಿಸ್ಲಿಕ್ಕೆ ಬೊಂಡ ಇರೋದು, ಆಮೇಲೆ ನೀರಿನ ಬಾಟಲು, ಹಾಗೆ ಆ ಯುವತಿಯ ಚಪ್ಪಲಿ ಸಹ ಇಲ್ಲಿ ಕಾಣ್ಬೋದು. ಬಟ್ಟೆಗಳು, ಇಂಥ ವಸ್ತುಗಳು ಇಲ್ಲಿ ನಿಂತಿರೋದು. ಈ ಮುಂಭಾಗಕ್ಕೆ ಬಂದಾಗ ಇಲ್ಲಿ ವಿಕ್ಸ್ ಅನ್ನುವಂಥ ಬಾಟಲ್ ಇರೋದು, ಹಾಗೆ ಇಲ್ಲಿ ಈ ಸಿಗರ್ ಲೈಟ್ ಇದೆ. ಇಂಥ ವ್ಯವಸ್ಥೆಗಳನ್ನು ಉಪಯೋಗಿಸಿ ಈ ಹುಡುಗಿಯನ್ನ ಅತ್ಯಾಚಾರ ಮಾಡಿದ ಗಾಡಿಯಿಂದ ಬೇರೊಂದು ಕಡೆಗೆ ಸ್ಥಳಾಂತರ ಮಾಡಿದ್ದು. ಯಾವಾಗ ಕಾರ್ಕಳದಲ್ಲಿ ಕರ್ಮಕಾಂಡವೊಂದು ಬೆಚ್ಚಿ ಬೀಳ್ತೋ ಹಿಂದೂ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ಲವ್ ಜಿಹಾದ್ ಮೂಲಕ ಮತಾಂತರ ಮಾಡುವ ಹುನ್ನಾರ ಮಾಡಿದ್ದಾರೆ. ಕಾಮುಕರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕಿಡಿಕಾರಿದ್ದಾರೆ. ರೀತಿ ಕಂಪ್ಲೇಂಟ್ ಅಲ್ಲಿ ಈಗ ಕೊಟ್ಟಿದ್ದಾರೆ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನನಗೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ. ಸಾಮೂಹಿಕ ಅತ್ಯಾಚಾರ ಆಗಿದ್ರೆ ಹುಡುಗಿಗೆ ನಶೆಯಲ್ಲಿದ್ದ ಕಾರಣ ಎಷ್ಟು ಅಂತ ಹೇಳಿ ಹೇಳಿಲ್ಲ ಅವಳು, ಒಂದು 3 ಜನ ಅಂತ ಹೇಳಿರುವಂತದ್ದು. ಅಂತಹ ಆರೋಪಿಗಳನ್ನು ಕೂಡ ಹಿಡಿಬೇಕು, ಒಂದು ನೇರವಾಗಿ ಒಂದು ಸ್ಟ್ರಿಕ್ಟ್ ಕ್ರಮವನ್ನು ತಗೊಳ್ಬೇಕು ಅಂತ. ಇವತ್ತು ಇದರ ಅವೇರ್ನೆಸ್ ಬೇಕಾಗಿರುವಂತದ್ದು ಮಹಿಳೆಯರಿಗೆ ಮತ್ತೆ ಅದರ ಪೋಷಕರಿಗೆ. ಒಂದು ಲವ್ ಜಿಹಾದ್ ಆಗ್ತಾ ಇರುವಂತದ್ದು ನಮ್ಮ ಹಿಂದೂ ಯುವತಿಯರ ಮೇಲೆ. ಅತ್ಯಾಚಾರ ಕೇಸ್ನಲ್ಲಿ ಲಾಕ್ ಆಗಿರುವಂತ ಅಲ್ತಾಫ್ ಹುಟ್ಟು ಕಿರಾತಕನಂತೆ. ಉತ್ತರ ಕರ್ನಾಟಕ ಮೂಲದ ಈತ ಈ ಹಿಂದೆಯೂ ಕೂಡ ಹಲವಾರು ಕೇಸ್ನಲ್ಲಿ ತಗ್ಲಾಕೊಂಡಿದ್ದಂತೆ. ಹೀಗಾಗಿ ಈತನನ್ನ ನಮ್ಮ ಸಮಾಜದಿಂದ ಬಹಿಷ್ಕರಿಸ್ತೇವೆ ಅಂತ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ದಾರೆ. ಈ ಹಿಂದೆ ಹಲವಾರು ಇಂಥ ಕೃತ್ಯಗಳಲ್ಲಿ ಭಾಗವಹಿಸಿದಾಗ ಊರಿನ ಯುವಕರೊಟ್ಟಿಗೆ ಪೆಟ್ಟು ತಿಂದು ಓಡಿದವ ವ್ಯಕ್ತಿಯಾಗಿದ್ದಾನೆ. ಏನು ಆರೋಪಿ ಇಂಥ ಕೆಲಸಗಳನ್ನು ಮಾಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ, ಅವನಿಗೆ ಕಾನೂನಿನ ನೆಲೆಯಲ್ಲಿ ಕಠಿಣ ಶಿಕ್ಷೆ ಸಿಗಬೇಕು. ಮಾತ್ರವಲ್ಲ, ಅವನನ್ನು ನಮ್ಮ ಎಲ್ಲ ಮುಸ್ಲಿಂ ಸಮುದಾಯದ ಜಮಾತ್ಗಳಿಂದ ಅವನನ್ನು ಸಾಮಾಜಿಕ ಬಹಿಷ್ಕಾರ ಹಾಕುವಂತ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಕಾರ್ಕಳದ ಅತ್ಯಾಚಾರ ಪ್ರಕರಣ ರಾಜಕೀಯ ಜಿದ್ದಾಜಿದ್ದಿಗೂ ಕಾರಣವಾಗಿದೆ. ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ ಅಂತ ಬಿಜೆಪಿ ನಾಯಕರು ನಿಗ್ಗಿ ಕೆಂಡ ಕಾರಿದ್ದಾರೆ. ಅಪಹರಣ ಮಾಡಿ ಅತ್ಯಾಚಾರವನ್ನ ಮಾಡುವುದರ ಹಿಂದೆ ಯಾವ ಶಕ್ತಿಯ ಅಡಗಿದೆ, ಇದನ್ನ ಸರ್ಕಾರ ಬಹಿರಂಗ ಮಾಡಬೇಕು, ಜಿಲ್ಲಾಡಳಿತ ಬಹಿರಂಗ ಮಾಡಬೇಕು. ಇದರ ಹಿಂದಿರುವಂತಹ ಎಲ್ಲ ಶಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ಹುಟ್ಟಡಗಿಸಬೇಕು ಅನ್ನುವಂಥದ್ದನ್ನು ಕೂಡ ನಾನು ಆಗ್ರಹಿಸ್ತೇನೆ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ. ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಕೇಸ್ ಮುಚ್ಚಾಕ್ತಾರೆ. ಒಟ್ನಲ್ಲಿ ಕರ್ನಾಟಕದಲ್ಲಿ ನಡೆಯಬಾರದ ಘಟನೆಗಳು ನಡೀತಾ ಇದಾವೆ. ರಾಜಕೀಯವನ್ನ ಬದಿಗಿಟ್ಟು ಇಂಥ ಕಿರಾತಕರಿಗೆ ತಕ್ಕ ಶಿಕ್ಷೆ ಕೊಡಿಸುವಂತ ಕೆಲಸ ಆಗಬೇಕಾಗಿದೆ. ಗಣೇಶ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.